ಪ್ಯಾರಿಸ್ ನಗರದಲ್ಲಿ ರಹಸ್ಯವಾಗಿ ಕಾರ್ಯನಿರ್ವಹಿಸುತ್ತಿರುವ ಒಂದು ಅಂಡರ್ಗ್ರೌಂಡ್ ಸಂಘಟನೆಯನ್ನು ಕೆಲವರು ನಗರ ಅಭಿವೃದ್ಧಿಗೆ ಶ್ರಮಿಸುವ ಮಹಾನ್ ಸಂಸ್ಥೆಯಾಗಿ ಗೌರವಿಸುತ್ತಾರೆ. ಆದರೆ ಎಲ್ಲರೂ ಹಾಗೆ ಭಾವಿಸುವುದಿಲ್ಲ. ಕೆಲವರು ಅವರನ್ನು ಕಾನೂನಿಗೆ ವಿರುದ್ಧವಾದ ಅಪಾಯಕಾರಿ ಗುಂಪೆಂದು ಕರೆಯುತ್ತಾರೆ. ನಿಜಕ್ಕೂ ಅವರು ಯಾರು? ವೀರರ, ಅಪರಾಧಿಗಳ? ಅದನ್ನು ನೀವು ಈ ಕಥೆ ಕೇಳಿದ ಮೇಲೆ ನಿರ್ಧರಿಸಬೇಕು. ಈ ಕಥೆ ಆರಂಭವಾಗುತ್ತದೆ 1981ರಲ್ಲಿ. ಫ್ರಾನ್ಸ್ನ ಪ್ಯಾರಿಸ್ನ ಒಂದು ಹಳೆಯ ಶಾಲೆಯಲ್ಲಿ ಓದುತ್ತಿದ್ದ ಒಬ್ಬ ಚಿಕ್ಕ ಹುಡುಗನಿಂದ. ಅವನು ಸಾಮಾನ್ಯ ಹುಡುಗನಲ್ಲ. ಅವನು ಓದುತ್ತಿದ್ದ ಕಟ್ಟಡ 18ನೇ ಶತಮಾನದಲ್ಲಿ ಒಂದು ಚರ್ಚ್ ಆಗಿತ್ತು. ನಂತರ ಅದನ್ನು ಸಮಾಧಿ ಸ್ಥಳವಾಗಿ ಪರಿವರ್ತಿಸಲಾಯಿತು. ಅದೇ ಕಟ್ಟಡದ ಒಳಗೆ ಪ್ರಸಿದ್ಧ ವಿಜ್ಞಾನಿ ಲಿಯೋನ್ ಫೂಕೋ ಭೂಮಿಯ ಭ್ರಮಣವನ್ನು ತೋರಿಸಲು ಬಳಸಿದ್ದ ಪೆಂಡ್ಯುಲಮ್ ಇತ್ತು. ಅದೇ ಪ್ರದೇಶದ ಸಮೀಪದಲ್ಲೇ ಪಾಂಥಿಯಾನ್ ಇದೆ. ಅಲ್ಲಿ ವಿಕ್ಟರ್ ಹ್ಯೂಗೋ, ಮೇರಿ ಕ್ಯೂರಿ ಸೇರಿದಂತೆ ಫ್ರಾನ್ಸ್ನ ಮಹಾನ್ ವ್ಯಕ್ತಿಗಳ ಅಸ್ಥಿಗಳು ವಿಶ್ರಾಂತಿ ಪಡೆಯುತ್ತಿವೆ. ಅಂತಹ ಪವಿತ್ರ ಮತ್ತು ಭವ್ಯ ಸ್ಥಳಕ್ಕೆ ಒಂದು ಚಿಕ್ಕ ಹುಡುಗನು ರಾತ್ರಿಯಲ್ಲಿ ನುಗ್ಗಿದ್ದಾನೆ ಅಂದರೆ ಅದು ಸಣ್ಣ ವಿಷಯವೇ ಅಲ್ಲ. ಆದರೆ ಪ್ಯಾರಿಸ್ ಕೇವಲ ಮೇಲ್ಭಾಗದಲ್ಲಿರುವ ನಗರವಲ್ಲ. ಅದರ ಕೆಳಗೆ, ಭೂಮಿಯ ಒಳಗೆ ಸುಮಾರು 350 ಕಿಲೋಮೀಟರ್ ಉದ್ದದ ಸುರಂಗ ಜಾಲ ಇದೆ. ಆ ಸುರಂಗಗಳು ಹಳೆಯ ಕಟ್ಟಡಗಳ ಕೆಳಗೆ, ಸರ್ಕಾರಿ ಕಚೇರಿಗಳ ಕೆಳಗೆ, ರಾಷ್ಟ್ರೀಯ ಸ್ಮಾರಕಗಳ ಕೆಳಗೂ ಹಾದು ಹೋಗುತ್ತವೆ. ಕೆಲವರಿಗೆ ಮಾತ್ರ ಆ ಗುಪ್ತ ದಾರಿಗಳಲ್ಲಿ ಪ್ರವೇಶಿಸಲು ಅನುಮತಿಯಿದೆ. ಆ ಹುಡುಗ ಮತ್ತು ಅವನ ಜೊತೆಗಿದ್ದವರು ಅಂತಹ ಒಂದು ಗುಪ್ತ ದಾರಿಯ ಮೂಲಕ ಫ್ರಾನ್ಸ್ನ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ಸ್ ಕಟ್ಟಡದ ಕೆಳಗೆ ತಲುಪಿದರು. ಅಲ್ಲಿ ಅವರಿಗೆ ಧೂಳಿನಿಂದ ತುಂಬಿರುವ ಒಂದು ಸಣ್ಣ ಕೋಣೆ ಸಿಕ್ಕಿತು. ಆ ಕೋಣೆಯೊಳಗೆ ಕೆಲವು ಹಳೆಯ ಕಾಗದಗಳು, ನಕ್ಷೆಗಳು. ಅವು ಪ್ಯಾರಿಸ್ನ ಕ್ಯಾಟಕೂಮ್ಸ್, ಅಂದರೆ ಭೂಗತ ಸುರಂಗಗಳ ಸಂಪೂರ್ಣ ನಕ್ಷೆಗಳು. ಅವನ್ನೇ ನೋಡುತ್ತಾ ಆ ಹುಡುಗನಿಗೆ ಅರ್ಥವಾಯಿತು, ಪ್ಯಾರಿಸ್ ಅನ್ನು ಕೇವಲ ಸರ್ಕಾರ ಮಾತ್ರ ಆಳುತ್ತಿಲ್ಲ. ಈ ನಗರದ ಕೆಳಗೆ ಇನ್ನೊಬ್ಬರು ಮೌನವಾಗಿ ಇತಿಹಾಸವನ್ನು ಕಾಪಾಡುತ್ತಿದ್ದಾರೆ. ಒಬ್ಬ ಹುಡುಗ ಇಂತಹ ಸುರಂಗದೊಳಗೆ ನುಗ್ಗುವುದೆಂದರೆ ಅದು ಸಾಮಾನ್ಯ ವಿಷಯವೇನಲ್ಲ, ಅಥವಾ ಕೇವಲ ತಮಾಷೆಯ ವಿಷಯವೂ ಅಲ್ಲ. ಆದರೂ ಆ ಹುಡುಗ ಇನ್ನೂ ಕೆಲವರೊಂದಿಗೆ ಸೇರಿ ಒಳಗೆ ಹೋಗಿ ಅಲ್ಲಿನ ಐತಿಹಾಸಿಕ ವಸ್ತುಗಳನ್ನು ಪರಿಶೀಲಿಸಿದನು. ಪ್ಯಾರಿಸ್ ನಗರದ ಭೂಗರ್ಭದಲ್ಲಿ ಸುಮಾರು 350ಕ್ಕೂ ಹೆಚ್ಚು ರಾಷ್ಟ್ರೀಯ ಸ್ಮಾರಕ ಭವನಗಳ ಕೆಳಭಾಗದಲ್ಲಿ ಹಳೆಯ ಸುರಂಗಗಳಿವೆ. ಅದಕ್ಕಾಗಿಯೇ ಆ ಹುಡುಗ ಪ್ಯಾರಿಸ್ ನಗರದ ಬೀದಿಗಳ ಅಡಿಯಲ್ಲಿರುವ ಕ್ಯಾಟಕಾಮ್ಸ್ ನೋಡಲು ಹೋದನು. ಅಲ್ಲಿನ ಒಂದು ಸುರಂಗ ಮಾರ್ಗದಲ್ಲಿ ಅವರಿಗೆ ಹಲವಾರು ಕೇಬಲ್ಗಳು ಕಂಡುಬಂದವು. ಆ ದಾರಿಯಲ್ಲಿ ಹೋದ ಅವರು ಫ್ರಾನ್ಸ್ ದೇಶದ ಸಂಪರ್ಕ ಸಚಿವಾಲಯದ ಭವನದ ತಳಭಾಗಕ್ಕೆ ತಲುಪಿದರು. ಅಷ್ಟಕ್ಕೂ ಇದರಲ್ಲಿ ಅಂತಹ ವಿಶೇಷವೇನಿದೆ ಎಂದು ನೀವು ಅಂದುಕೊಳ್ಳುತ್ತಿರಬಹುದು. ಫ್ರಾನ್ಸ್ ಅಧಿಕಾರಿಗಳು ಈ ಕ್ಯಾಟಕಾಮ್ಸ್ಗಳನ್ನು ಮ್ಯಾಪ್ ಮಾಡಿ ಜನರಿಗೆ ಲಭ್ಯವಾಗುವಂತೆ ಮಾಡಬೇಕೆಂದು ಅಂದುಕೊಂಡಿದ್ದರು. ಆದರೆ ಅದು ಅವರ ಕೈಯಿಂದಲೂ ಸಾಧ್ಯವಾಗಲಿಲ್ಲ. ಯಾವುದೋ ಆಕಸ್ಮಿಕವಾಗಿ ಅತ್ಯಂತ ವಿವರವಾದ ನಕ್ಷೆಯೊಂದು ಆ ಹುಡುಗರ ಕೈಗೆ ಸಿಕ್ಕಿತು. ಆ ಕ್ಯಾಟಕಾಮ್ಸ್ನಲ್ಲಿರುವ ಎಷ್ಟೋ ದಾರಿಗಳು ನಗರದ ಪ್ರಮುಖ ಮತ್ತು ಸಾಮಾನ್ಯ ಕಟ್ಟಡಗಳಿಗೆ ದಾರಿಯಾಗುತ್ತವೆ ಎಂಬ ವಿಷಯ ಆ ಹುಡುಗರಿಗೆ ಅರ್ಥವಾಯಿತು. ಲೆಸ್ ಯುಎಕ್ಸ್ ಎಂಬ ಈ ಹುಡುಗರ ತಂಡ ಪ್ಯಾರಿಸ್ ನಗರವನ್ನೇ ಬೆಚ್ಚಿಬೀಳಿಸಿತು. ಈ ತಂಡವು ಅತ್ಯಂತ ವ್ಯವಸ್ಥಿತವಾಗಿ ತಯಾರಾಗಿತ್ತು ಮತ್ತು ಇದರ ರಹಸ್ಯ ಚಟುವಟಿಕೆಗಳ ಬಗ್ಗೆ ಸಾಮಾನ್ಯ ಜನರಿಗೆ ಅಸಲು ತಿಳಿದಿರಲಿಲ್ಲ. ಅವರ ಚಲನವಲನಗಳು ಸಂಪೂರ್ಣವಾಗಿ ಗುಪ್ತವಾಗಿಯೇ ನಡೆಯುತ್ತಿದ್ದವು. ಪ್ಯಾರಿಸ್ ನಗರದ ಬೀದಿಗಳ ಕೆಳಗಿರುವ ಸುರಂಗಗಳಲ್ಲಿ ಅವರು ಬಾರ್ಗಳು, ರೆಸ್ಟಾರೆಂಟ್ಗಳು ಮತ್ತು ದೊಡ್ಡ ಸಿನಿಮಾ ಹಾಲ್ಗಳನ್ನೇ ನಿರ್ಮಿಸಿದ್ದರು. ಪೊಲೀಸರು ಇದನ್ನು ಪತ್ತೆ ಹಚ್ಚುವವರೆಗೂ ಇವು ಕೆಲವು ತಿಂಗಳುಗಳ ಕಾಲ ಯಾವುದೇ ಅಡೆತಡೆಯಿಲ್ಲದೆ ನಡೆದವು. ಆದರೆ ಲೆಸ್ ಯುಎಕ್ಸ್ ಮಾಡುವ ಅನೇಕ ಕೆಲಸಗಳಲ್ಲಿ ಇವು ಬಹಳ ಸಣ್ಣ ಕೆಲಸಗಳಾಗಿದ್ದವು. ಅವರಿಗೆ ನಗರದ ಎಷ್ಟೋ ಪ್ರಮುಖ ಭವನಗಳೊಳಗೆ ಹೋಗುವ ದಾರಿಗಳು ತಿಳಿದಿದ್ದವು.
ಆ ಭವನಗಳೊಳಗಿರುವ ಕಲಾಕೃತಿಗಳನ್ನು ಅವರು ಸಂರಕ್ಷಿಸುತ್ತಿದ್ದರು ಅಥವಾ ದುರಸ್ತಿ ಮಾಡುತ್ತಿದ್ದರು ಎಂಬುದು ವಿಶೇಷ. ಐತಿಹಾಸಿಕ ಕಟ್ಟಡಗಳು ಮತ್ತು ಕಲಾತ್ಮಕ ವಸ್ತುಗಳ ಬೆಲೆ ತಿಳಿಯದೆ ಅವುಗಳನ್ನು ಅನಾಮಧೇಯವಾಗಿ ಹಾಗೆಯೇ ಬಿಸಾಡಲಾಗಿದೆ ಎಂದು ಆ ಸಂಸ್ಥೆ ಲೆಸ್ ಯುಎಕ್ಸ್ ಭಾವಿಸಿತು. ಐಫೆಲ್ ಟವರ್ನಂತಹ ಸ್ಮಾರಕಗಳು ಪ್ರವಾಸಿಗರನ್ನು ಅಪಾರವಾಗಿ ಆಕರ್ಷಿಸುತ್ತವೆ ಎಂಬುದು ಸರ್ಕಾರಕ್ಕೆ ಗೊತ್ತು. ಆದರೆ ಈ ತಂಡವು ತಮ್ಮ ನಗರದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಮರುವ್ಯಾಖ್ಯಾನಿಸುವ ಜವಾಬ್ದಾರಿಯನ್ನು ಹೊತ್ತುಕೊಂಡಿತು. ಹೀಗೆ ಅವರು ಒಂದು ಮೆಟ್ರೋ ಸ್ಟೇಷನ್, 12ನೇ ಶತಮಾನಕ್ಕೆ ಸೇರಿದ ಒಂದು ಭವನ, 100 ವರ್ಷಗಳಷ್ಟು ಹಳೆಯದಾದ ಫ್ರೆಂಚ್ ಸರ್ಕಾರದ ನೆಲಮಳೆಗಳು ಮತ್ತು 2ನೇ ಮಹಾಯುದ್ಧದ ಕಾಲದ ವೈಮಾನಿಕ ದಾಳಿ ನಿಯಂತ್ರಣ ಕೇಂದ್ರಗಳನ್ನು ಪುನಶ್ಚೇತನಗೊಳಿಸಿದರು. ಒಂದು ಕಾಲದಲ್ಲಿ ಸಣ್ಣ ಹುಡುಗರ ಗುಂಪಾಗಿದ್ದ ಈ ಸಂಸ್ಥೆಯಲ್ಲಿ ಇಂದು 150ಕ್ಕೂ ಹೆಚ್ಚು ಸದಸ್ಯರಿದ್ದಾರೆ. ಇವರೆಲ್ಲರೂ ಸಣ್ಣ ಸಣ್ಣ ತಂಡಗಳಾಗಿ ವಿಭಜನೆಗೊಂಡು ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತಿರುತ್ತಾರೆ. ಒಂದೊಂದು ತಂಡಕ್ಕೆ ಒಂದೊಂದು ಹೆಸರಿದೆ. ಉದಾಹರಣೆಗೆ ಮೌಸ್ ಹೌಸ್ ನಂತಹ ತಂಡಗಳು ಅಂಥವುಗಳಲ್ಲಿ ಒಂದು. ತಂಡವು ಅಗತ್ಯವಿರುವ ಸ್ಥಳಗಳನ್ನು ಪತ್ತೆಹಚ್ಚಿ ಅವುಗಳ ಒಳಗೆ ಪ್ರವೇಶಿಸಲು ಮಾರ್ಗಗಳನ್ನು ಸಿದ್ಧಪಡಿಸುತ್ತದೆ. ಕ್ಯಾಟಕಾಂಬ್ಸ್ನಲ್ಲಿ ಇವೆಲ್ಲವೂ ಯಾವುದೇ ಬಹಿರಂಗ ಪ್ರದರ್ಶನವಿಲ್ಲದೆ ಅತಿ ಗೌಪ್ಯವಾಗಿ, ಅಂದರೆ ಚಾಪೆಯ ಕೆಳಗಿನ ನೀರಿನಂತೆ ನಡೆಯುತ್ತಿರುತ್ತವೆ. ಸಿನೆಮಾ ಫೆಸ್ಟಿವಲ್ಗಳು ಮತ್ತು ಫಿಲ್ಮ್ ಸ್ಕ್ರೀನಿಂಗ್ಗಳು ಕೂಡ ಭೂಗರ್ಭದ ಸುರಂಗಗಳಲ್ಲೇ ಜರುಗುತ್ತವೆ. 2006ರಲ್ಲಿ ಪ್ಯಾರಿಸ್ ಮ್ಯೂಸಿಯಂ ಆಫ್ ಮಾಡರ್ನ್ ಆರ್ಟ್ನಲ್ಲಿ ದೊಡ್ಡ ಕಳ್ಳತನವಾಯಿತು. ಪಿಕಾಸೋ ಅವರಂತಹ ಮಹಾನ್ ಕಲಾವಿದರ ಚಿತ್ರಗಳು ಕಳುವಾದಾಗ ಅಂತಾರಾಷ್ಟ್ರೀಯ ಮಟ್ಟದ ಕಳ್ಳರೇ ಈ ಕೃತ್ಯ ಎಸೆದಿದ್ದಾರೆ ಎಂದು ಎಲ್ಲರೂ ಭಾವಿಸಿದರು. ಆದರೆ ಅದರಲ್ಲಿ ಲೇ ಯುಎಕ್ಸ್ನ ಕೈವಾಡವಿರಲಿಲ್ಲ. ಅವರು ಕೇವಲ ಮರೆಯಾಗಿ ಹೋದ ಐತಿಹಾಸಿಕ ಪರಂಪರೆಯ ಪುನರುದ್ಧಾರ ಕಾರ್ಯಗಳಲ್ಲಿ ಮಾತ್ರ ತೊಡಗಿದ್ದರು. ವಾಸ್ತವವಾಗಿ ಅಂತಹ ಕಳ್ಳತನಗಳನ್ನು ತಡೆಯುವ ಪ್ರಯತ್ನಗಳನ್ನು ಈ ತಂಡ ಮಾಡುತ್ತದೆ. ಒಮ್ಮೆ ಈ ತಂಡದ ಮಹಿಳಾ ಸದಸ್ಯೆಯೊಬ್ಬರು ಪ್ಯಾರಿಸ್ನ ಪ್ರಖ್ಯಾತ ಮ್ಯೂಸಿಯಂನಲ್ಲಿರುವ ವಸ್ತುಗಳ ಲೆಕ್ಕಪತ್ರಗಳನ್ನು ಪರಿಶೀಲಿಸುವಾಗ ಅಲ್ಲಿನ ಭದ್ರತಾ ವ್ಯವಸ್ಥೆಯು ಎಷ್ಟೊಂದು ದುರ್ಬಲವಾಗಿದೆ ಎಂದರೆ ಕಳ್ಳರು ಸುಲಭವಾಗಿ ಕಳ್ಳತನ ಮಾಡಬಹುದು ಎಂಬ ಅಂಶವನ್ನು ಗಮನಿಸಿದಳು. ಆ ಲೋಪದೋಷಗಳನ್ನು ಎತ್ತಿ ತೋರಿಸುತ್ತಾ ಅವಳೊಂದು ಪತ್ರವನ್ನು ಬರೆದು ಅಲ್ಲಿನ ಸೆಕ್ಯೂರಿಟಿ ಹೆಡ್ ಟೇಬಲ್ ಮೇಲೆ ಇಟ್ಟು ಬಂದಳು. ಅದನ್ನು ನೋಡಿದ ಅಧಿಕಾರಿ ವ್ಯವಸ್ಥೆಯನ್ನು ಸರಿಪಡಿಸುವ ಬದಲು ಪೊಲೀಸರಿಗೆ ದೂರು ನೀಡಿದನು. ಲೇ ಯುಎಕ್ಸ್ ತಂಡದ ಸದಸ್ಯರು ಆಗಾಗ ರಹಸ್ಯವಾಗಿ ಭೇಟಿಯಾಗಿ ಪ್ರದರ್ಶನಗಳನ್ನು ಮತ್ತು ಫಿಲ್ಮ್ ಸ್ಕ್ರೀನಿಂಗ್ಗಳನ್ನು ಆಯೋಜಿಸುತ್ತಿದ್ದರು. ಇವೆಲ್ಲವೂ ರಾತ್ರಿಯ ಸಮಯದಲ್ಲಿ ನಡೆಯುತ್ತಿದ್ದವು. ಬೆಳಗ್ಗೆ ಪ್ರವಾಸಿಗರು ಬರುವ ವೇಳೆಗೆ ಏನೂ ನಡೆಯದಂತೆ ಆ ಕಟ್ಟಡವನ್ನು ಮೊದಲಿನಂತೆಯೇ ಸಜ್ಜುಗೊಳಿಸಿ ಅಲ್ಲಿಂದ ಹೊರಟು ಹೋಗುತ್ತಿದ್ದರು. 2006ರಲ್ಲಿ ಅವರು ಪ್ಯಾಂಥಿಯಾನ್ನಲ್ಲಿರುವ ಪ್ರಸಿದ್ಧ ವ್ಯಾಗ್ನರ್ ಗಡಿಯಾರವನ್ನು ಗಮನಿಸಿದರು. ಅದು 1850ರಲ್ಲಿ ತಯಾರಾದ ಪುರಾತನ ಗಡಿಯಾರ. ಅದು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎಂದು ಅರಿತ ಲೆಸ್ ಯುಎಕ್ಸ್ ತಂಡದ ಅಂತರ್ಗಂತರ್ ಗುಂಪು ಅದನ್ನು ಸರಿಪಡಿಸಲು ಮುಂದಾಯಿತು. ಆದರೆ ಅದು ಒಂದು ರಾತ್ರಿಯಲ್ಲಿ ಮುಗಿಯುವ ಕೆಲಸವಾಗಿರಲಿಲ್ಲ. ಅದಕ್ಕೆ ತಿಂಗಳುಗಟ್ಟಲೆ ಸಮಯ ಬೇಕಿತ್ತು. ಆದ್ದರಿಂದ ಅವರು ಪ್ಯಾಂಥಿಯಾನ್ ಗುಮ್ಮಟದ ಕೆಳಗೆ ಒಂದು ರಹಸ್ಯ ವರ್ಕ್ಶಾಪ್ ನಿರ್ಮಿಸಿಕೊಂಡರು. ಅಲ್ಲಿ ನಿರಂತರವಾಗಿ ಕೆಲಸ ಮಾಡುತ್ತಾ ತಮಗಾಗಿ ಒಂದು ಸಣ್ಣ ಬಾರ್ ಮತ್ತು ಗ್ರಂಥಾಲಯವನ್ನು ಕೂಡ ಸ್ಥಾಪಿಸಿಕೊಂಡರು. ಅವರ ಉದ್ದೇಶ ತಮ್ಮ ಬಗ್ಗೆ ಪ್ರಚಾರ ಮಾಡಿಕೊಳ್ಳುವುದಾಗಿರಲಿಲ್ಲ. ವರ್ಷವಿಡೀ ಶ್ರಮಿಸಿ ಸರಿಪಡಿಸಿದ ಆ ಗಡಿಯಾರವು ಮುಂದೆಂದೂ ಕೆಟ್ಟು ಹೋಗದಂತೆ ಹೇಗೆ ಜಾಗ್ರತೆ ವಹಿಸಬೇಕು ಎಂದು ಆಡಳಿತ ಮಂಡಳಿಗೆ ತಿಳಿಸುವುದೇ ಅವರ ಗುರಿಯಾಗಿತ್ತು. ಆದರೆ ಅಧಿಕಾರಿಗಳು ಇವರ ಕೆಲಸವನ್ನು ಮೆಚ್ಚುವ ಬದಲು ನಮ್ಮ ಅನುಮತಿಯಿಲ್ಲದೆ ಭವನದೊಳಗೆ ಬಂದು ಗಡಿಯಾರವನ್ನು ಹಾಳು ಮಾಡಿದ್ದಾರೆ ಎಂದು ಆರೋಪಿಸಿದರು. ಅಧಿಕಾರಿಗಳು ಆ ಗಡಿಯಾರವನ್ನು ಮೊದಲಿನ ಸ್ಥಿತಿಗೆ, ಅಂದರೆ ಕೆಟ್ಟ ಸ್ಥಿತಿಗೆ ತರಲು ತಜ್ಞರಿಗೆ ಆದೇಶಿಸಿದರು. ಆದರೆ ಅದು ಅವರ ಕೈಯಿಂದ ಸಾಧ್ಯವಾಗಲಿಲ್ಲ. ಕೊನೆಗೆ ಲೆಸ್ ಯುಎಕ್ಸ್ ಸದಸ್ಯರೇ ಮತ್ತೆ ತಮ್ಮ ಕೈಯಾರೆ ಅದನ್ನು ಸರಿಯಾಗಿ ಕೆಲಸ ಮಾಡುವಂತೆ ಮಾಡಿದರು. ಈ ಪ್ರಕರಣವು ನ್ಯಾಯಾಲಯದ ಮೆಟ್ಟಿಲೇರಿತು. ಲೆಸ್ ಯುಎಕ್ಸ್ನ 4 ಸದಸ್ಯರು ನ್ಯಾಯಾಲಯದಲ್ಲಿ ಸಂಪೂರ್ಣ ವಿಷಯವನ್ನು ವಿವರಿಸಿದರು. ಅವರು ಯಾವುದೇ ವಸ್ತುವನ್ನು ಒಡೆದಲ್ಲೂ ಅಥವಾ ಹಾನಿ ಮಾಡಿಲ್ಲ. ಬದಲಾಗಿ ಹಾಳಾಗಿದ್ದ ವಸ್ತುವನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಸರಿಪಡಿಸಿದ್ದಾರೆ ಎಂದು ಅರಿತ ನ್ಯಾಯಾಲಯವು ಅವರನ್ನು ಬಿಡುಗಡೆ ಮಾಡಿತು. ವಾಸ್ತವವಾಗಿ ಲೆಸ್ ಯುಎಕ್ಸ್ ತಂಡವು ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಯೋಜನಾಬದ್ಧವಾಗಿ ತನ್ನ ಕೆಲಸಗಳನ್ನು ಮಾಡಿಕೊಂಡು ಹೋಗುತ್ತಿದೆ. ಪುರಾತನ ಸ್ಮಾರಕಗಳನ್ನು ಮತ್ತು ಐತಿಹಾಸಿಕ ವಸ್ತುಗಳನ್ನು ಪುನರುದ್ಧರಿಸಲು ತಮ್ಮನ್ನು ತಾವು ಅರ್ಪಿಸಿಕೊಂಡಿರುವ ಪ್ಯಾರಿಸ್ನ ಯುವಕರ ಈ ರಹಸ್ಯ ಭೂಗರ್ಭ ಸಂಘವು ಇಂದಿಗೂ ಅಷ್ಟೇ ದೀಕ್ಷೆಯಿಂದ ಕೆಲಸ ಮಾಡುತ್ತಿದೆ. ಇದು ನಿಜಕ್ಕೂ ಹೆಮ್ಮೆಯ ವಿಷಯ. ಇಂಥ ಶಿಸ್ತು, ನೈಪುಣ್ಯತೆ ಮತ್ತು ದೇಶಪ್ರೇಮವಿರುವ ಯುವಶಕ್ತಿಯ ಅಗತ್ಯ ಪ್ರತಿ ದೇಶಕ್ಕೂ ಇದೆ. ತಮ್ಮ ದೇಶದ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಲು ಅವರು ತೋರುತ್ತಿರುವ ಬದ್ಧತೆ ನಿಜಕ್ಕೂ ಗ್ರೇಟ್ ಅಲ್ಲವೇ?